ಪರೀಕ್ಷೆಗಳು, ಅಂಕಗಳು ವಿದ್ಯಾರ್ಥಿಗಳನ್ನ ಆಂಗ್ಸೈಟಿಗೆ, ಮೂಡ್ ಸ್ವಿಂಗ್ಸಿಗೆ ಮತ್ತು ತೀರಾ ಅದು ಆತ್ಮಹತ್ಯೆ ಲೆವೆಲ್ಗೂ ಕೂಡ ತಗೊಂಡೋಗ್ತಕ್ಕಂಥ ಇದಿದೆ ಅಂತ ಹೇಳ್ಬಿಟ್ಟು ವರದಿ ಸ್ಪಷ್ಟಪಡಿಸಿದೆ. ಆ 9ನೇ ತರಗತಿಯಿಂದ 12ನೇ ತರಗತಿವರೆಗೂ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನಿಜಕ್ಕೂ ಕೂಡ ಕಾಪಾಡಬೇಕಾಗಿರೋದು ಯಾರು? ಈ ಖಾಸಗಿ ಕಾಲೇಜುಗಳ ಕ್ಯಾಪಿಟೇಷನ್ ಲಾಬಿಗಂತೂ ಕೋಟಿಗಟ್ಟಲೆ ದುಡ್ಡಿನ ಲಾಭ ಅಂತೂ ತಪ್ಪೋದಿಲ್ಲ. ಆ ಕೋಟಿಗಟ್ಟಲೆ ದುಡ್ಡಿನ ಲಾಭ, ಅದರ ಮೋಹ ಯಾವತ್ತು ತಪ್ಪುತ್ತೋ ಅವತ್ತು ಈ ಸಮಾಜ ಉದ್ಧಾರ ಆಗುತ್ತೆ. ಸ್ನೇಹಿತರೆ ನಮಸ್ತೆ, ಜೇನಿಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಂ ಹಾಡ್ಲಹಳ್ಳಿ. ಈಗಾಗಲೇ ದ್ವಿತೀಯ PUC ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗಿದೆ. ಇಡೀ ರಾಜ್ಯಾದ್ಯಂತ ಭಾಳ ಖುಷಿಯ ವಾತಾವರಣ ಮನೆ ಮಾಡಿದೆ. ಯಾಕೆ ಅಂತಂದರೆ ಈ ಬಾರಿ 86% ಫಲಿತಾಂಶ ಸಿಕ್ಕಿದೆ. 86%. ಕಳೆದ ವರ್ಷಕ್ಕಿಂತ 12-14% ಜಾಸ್ತಿ ಫಲಿತಾಂಶ. ನಮ್ಮ PUC ವಿದ್ಯಾರ್ಥಿಗಳು ಅಷ್ಟು ಚೆನ್ನಾಗಿ ಓದಿ ಅಷ್ಟು ಫಲಿತಾಂಶ ತಗೊಂಡಿದ್ದಾರೆ. ಅದು ನಿಜಕ್ಕೂ ಕೂಡ ಖುಷಿಯ ವಿಚಾರ. ಅದ್ರ ಹಿನ್ನೆಲೆಯಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ತಾಲೂಕಲ್ಲೂ ಕೂಡ ಯಾರ್ಯಾರು ಟಾಪರ್ಸು ಅನ್ನೋದು ಪತ್ರಿಕೆಗಳಲ್ಲಿ, ಜಾಹೀರಾತುಗಳಲ್ಲಿ ಪುಟಗಟ್ಟಲೆ ಜಾಹೀರಾತುಗಳು ಬರ್ತಾ ಇದೆ. ಆ ವಿದ್ಯಾರ್ಥಿಗಳು ಕಥೆಗಳೇನಾಗಿದೆ, ವಿದ್ಯಾರ್ಥಿಗಳ ಅದು ಸುತ್ತಮುತ್ತ ಈ ಸ್ಟೋರಿಯನ್ನು ನೀವು ಕೊನೆಯವರೆಗೂ ನೋಡಿ. ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಇದೊಂದು ಭಾಳ ಗಂಭೀರವಾದ ವಿಚಾರ. PUC ಇದೆಯಲ್ಲ, PUC ಪ್ರತಿಯೊಬ್ಬ ವಿದ್ಯಾರ್ಥಿಯ ಬದುಕನ್ನು ಬದಲಾಯಿಸ್ತಕ್ಕಂಥ ಒಂದು ಹಂತ. ಆ ಹಂತದಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ. ಆ ಹಂತದಲ್ಲಿ ವಿದ್ಯಾರ್ಥಿಗಳು ಕೆಲವರು ಸಂಭ್ರಮದಲ್ಲಿದ್ದಾರೆ, ಕೆಲವರು ಭಾಳ ಬೇಸರದಲ್ಲೂ ಕೂಡ ಇದ್ದಾರೆ. ಅದರಲ್ಲೂ ಕೂಡ ನಿಜಕ್ಕೂ ಕೂಡ ಬೇಸರದಲ್ಲಿರ್ಬೇಕಾಗಿದ್ದು ಯಾಕೆ, ಖುಷಿಯಲ್ಲಿರ್ಬೇಕಾಗಿರೋದು ಯಾಕೆ ಅನ್ನೋದನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ. ಈಗ ಅಂಕಿಅಂಶಗಳನ್ನು ಮೊದಲಿಗೆ ನೋಡ್ಬಿಡೋಣಂತೆ. ಅಂಕಿಅಂಶಗಳು ಈಗಾಗಲೇ ನಿಮಗೆ ಗೊತ್ತಿದೆ. ಈ ಬಾರಿ ವಿದ್ಯಾರ್ಥಿಗಳು ಎಷ್ಟು ಜನ ಪಾಲ್ಗೊಂಡಿದ್ರು ಅಂದರೆ 6,32,200 ಜನ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. 7,10,863 ಜನ ವಿದ್ಯಾರ್ಥಿಗಳು ನೋಂದಾಯಿಸ್ಕೊಂಡಿರೋದು. ಅದರಲ್ಲಿ ಪರೀಕ್ಷೆ ಬರೆದಿರೋದು 6,32,200. ಅಂದರೆ ನೋಂದಾಯಿಸಿದಕ್ಕಿಂತ 80-70 ಸಾವಿರ ಕಡಿಮೆ ವಿದ್ಯಾರ್ಥಿಗಳು ಪರೀಕ್ಷೆ ಬರಲಿಲ್ಲ. 60-70 ಸಾವಿರ ವಿದ್ಯಾರ್ಥಿಗಳು ಎಲ್ಲಿ ಹೋದ್ರು? ಇದ್ರ ಬಗ್ಗೆ ನಾವು ಗಂಭೀರವಾಗಿ ನೋಡಬೇಕಾಗತ್ತೆ. ಯಾಕೆಂದರೆ ಇವರೇ ನಿಜಕ್ಕೂ ಕೂಡ ಸಮಸ್ಯೆಲಿರ್ತಕ್ಕಂಥವ್ರು ಇದ್ರ ಬಗ್ಗೆ. ಅದರಲ್ಲಿ 6,32,200 ಜನರಲ್ಲಿ ಪಾಸಾಗಿರ್ತಕ್ಕಂಥವ್ರು 5,46,698 ಜನ ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ಅದರಲ್ಲಿ ಒಟ್ಟು ಪಾಸ್ ಪ್ರಮಾಣದ ಎಷ್ಟು ಶೇಕಡವಾದ ಅಂತಂದರೆ 86.48%. ಭಾಳ ಅದ್ಭುತವಾದ ಪರ್ಸೆಂಟೇಜ್ ಇದು. ಭಾಳ ಯಾವುದೇ ಶಿಕ್ಷಿತ ಸಮುದಾಯಕ್ಕೂ ಕೂಡ ಖುಷಿ ಕೊಡ್ತಕ್ಕಂಥ ವಿಚಾರ. ಅದರಲ್ಲೂ ಕೂಡ ವಿಭಾಗ, ನಾವೀಗ ಸೈನ್ಸು, ಕಾಮರ್ಸು, ಆರ್ಟ್ಸ್ ಅಂತ ಹೇಳ್ತೀವಲ್ಲ, ಆ ವಿಭಾಗವಾರ ನೋಡೋದಾದರೆ ಆರ್ಟ್ಸಲ್ಲಿ 72.86% ಪಾಸಾಗಿದ್ದಾರೆ. ವಾಣಿಜ್ಯ ಅಂದರೆ ಕಾಮರ್ಸಲ್ಲಿ 88% ಪಾಸಾಗಿದ್ದಾರೆ. ಅದೇ ವಿಜ್ಞಾನ ಸೈನ್ಸ್ ವಿಭಾಗಕ್ಕೆ ಬಂದರೆ 91.69%. ಇದು ಸೈನ್ಸ್ ಎಷ್ಟು ಮಟ್ಟಿಗೆ ವೇಗದಲ್ಲಿ ಹೋಗ್ತಾ ಇದೆ, ಸೈನ್ಸಿಗೆ ಎಷ್ಟೊಂದು ಫೋಕಸ್ ಸಿಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಇದರಲ್ಲಿ 1,70,29 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನಲ್ಲಿ ಪಾಸಾಗಿದ್ದಾರೆ. ಡಿಸ್ಟಿಂಕ್ಷನ್ನು ಅಂತಂದರೆ 85% ತಗೊಂಡಿರಬೇಕು. 85% ಒಂದೇನು ಕಡಿಮೆ ಆಯಿತಾ? ಒಂದು ಕಾಲ ಇತ್ತು 35% ತಗೊಂಡು ಪಾಸ್ ಆಗಿಬಿಟ್ರೆ ಸಾಕಪ್ಪ ಅಂತ. ಆದರೆ ಈಗ 85% ಅನ್ನೋದು ಕೂಡ ಮಾಮೂಲಿ ಆಗೋಗಿದೆ. ಡಿಸ್ಟಿಂಕ್ಷನ್ ಅನ್ನೋದು ಲೆಕ್ಕಕ್ಕೆ ಇಲ್ಲ. ಡಿಸ್ಟಿಂಕ್ಷನ್ ನಡುವೆ ವಿದ್ಯಾರ್ಥಿಗಳ ಪಿಡಿಪಾಠಗಳನ್ನು ಹೇಳದೇ ಬೇಕಾಗಿಲ್ಲ, ಆ ರೀತಿ ಆಗೋಗಿದೆ. ಇದರಿಂದ ಏನೇನು ಸಮಸ್ಯೆಗಳಾಗ್ತದೆ ಅಂತಂದರೆ ಹೇಳ್ತಾ ಇರೋದು, ಅದ್ರ ಬಗ್ಗೆ ನಾವು ಗಮನ ಸೆಳಿಬೇಕಾಗತ್ತೆ. ಈ ಟೈಮಲ್ಲಿ ನಾವು ಗಮನ ಸೆಳಿಲಿಲ್ಲ ಅಂತಂದರೆ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ, ವಿದ್ಯಾರ್ಥಿಗಳ ಜೀವನದ ಬಗ್ಗೆ ನಮಗೆ ಒಂದು ಸ್ವಲ್ಪ ಕಾಳಜಿ ಇಲ್ಲ ಅಂತಲೇ ಅರ್ಥ ಆಗುತ್ತೆ. ಯಾಕೆ ಅಂತಂದರೆ ಪೇರೆಂಟ್ಸ್ಗಳು ಒಂದು ಕಡೆ ಒತ್ತಡದಲ್ಲಿದ್ದಾರೆ, ಶಿಕ್ಷಣ ಸಂಸ್ಥೆಗಳ ಲಾಬಿಗಳಿದ್ದಾವೆ. ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಮುಂದೆ ಮಾತಾಡ್ತೀವಿ. ಯಾಕೆ ಅಂತ ಸರ್ಕಾರ ಅಂತೂ ವಿವೇಚನೆ ಇಲ್ದಂಗೆ ಮಾಡಿಬಿಟ್ಟಿದೆ. ಈಗಿನ ಶಿಕ್ಷಣ ವ್ಯವಸ್ಥೆ ಒಳಗೆ ನಿಮಗೆ ನಂಬಿಕೆ ಇದೆಯಾ ಅಂತಂದರೆ ಬಹುತೇಕ 90% ಜನ ಈ ಶಿಕ್ಷಣ ವ್ಯವಸ್ಥೆ ಬಗ್ಗೆ ನಮಗೆ ನಂಬಿಕೆ ಇಲ್ಲ ಅಂತಾರೆ. ಆ ನಂಬಿಕೆ ಇಲ್ಲದ ವ್ಯವಸ್ಥೆಯನ್ನು ನಾವು ಇವತ್ತು ಸಂಭ್ರಮಿಸ್ತಾ ಇದ್ದೀವಿ ಅಂತಂದರೆ ನಾವು ಇದನ್ನು ಯೋಚನೆ ಮಾಡಬೇಕಾಗತ್ತೆ. ಒಂದು NCERT ಮೆಂಟಲ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಆಫ್ ಸ್ಕೂಲ್ ಸ್ಟೂಡೆಂಟ್ಸ್ ಸರ್ವೆ 2022ರಲ್ಲಿ ಆ ಸರ್ವೆ ಮಾಡಿದ್ದು. ಆ ಸರ್ವೆ ಪ್ರಕಾರ ಭಾರತದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯದ ಬಗ್ಗೆ ಸಮೀಕ್ಷೆ ಮಾಡಿದಾಗ ತಿಳಿದ ಅಂಶ ಏನು ಅಂತಂದರೆ 81%, 100ಕ್ಕೆ 81% ಜನ ವಿದ್ಯಾರ್ಥಿಗಳು ಈ ರೀಡಿಂಗು, ಅಧ್ಯಯನ, ಪರೀಕ್ಷೆ, ಎಕ್ಸಾಮ್ಸು ಮತ್ತು ಈ ಫಲಿತಾಂಶ ಅಂದರೆ ಈ ರಿಸಲ್ಟ್ಸ್ ಇದೆಯಲ್ಲ, ಇದ್ರ ಮುಖಾಂತರ ಖಿನ್ನತೆಗೆ ಹೋಗ್ತಾ ಇದ್ದಾರೆ, ಭಾಳ ಆತಂಕಕ್ಕೆ ಒಳಗಾಗಿದ್ದಾರೆ ಅನ್ನೋ ಆಘಾತಕಾರಿಯಾದಂಥ ಒಂದು ಸಮೀಕ್ಷೆಯನ್ನು ಅದು ನಮ್ಮ ಮುಂದೆ ಇಡುತ್ತೆ. ಪರೀಕ್ಷೆಗಳು, ಅಂಕಗಳು ವಿದ್ಯಾರ್ಥಿಗಳನ್ನ ಆಂಗ್ಸೈಟಿಗೆ, ಮೂಡ್ ಸ್ವಿಂಗ್ಸಿಗೆ ಮತ್ತು ತೀರಾ ಅದು ಆತ್ಮಹತ್ಯೆ ಲೆವೆಲ್ಗೂ ಕೂಡ ತಗೊಂಡೋಗ್ತಕ್ಕಂಥ ಇದಿದೆ ಅಂತ ಹೇಳ್ಬಿಟ್ಟು ವರದಿ ಸ್ಪಷ್ಟಪಡಿಸಿದೆ. ಅದರಲ್ಲೂ ಕೂಡ ಕ್ಲಾಸ್ 9ನೇ ತರಗತಿ, ಇನ್ನೇನು ನೆಕ್ಸ್ಟ್ ನಾವು SSLCಗೆ ಹೋಗ್ತೀವಿ ಅನ್ನೋದ್ರಿಂದ ಹಿಡಿದು PUC ತನಕ 12 ಅಂದರೆ 12th ಅಂತ ಏನು ಹೇಳ್ತೀವಿ, ಆ PUC ತನಕ ಇರತಕ್ಕಂಥ ವಿದ್ಯಾರ್ಥಿಗಳಿಗಿರೋ ಒತ್ತಡ ಬೇರೆ ಇನ್ಯಾವ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲ. ಆ 9ನೇ ತರಗತಿಯಿಂದ 12ನೇ ತರಗತಿವರೆಗೂ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನಿಜಕ್ಕೂ ಕೂಡ ಕಾಪಾಡಬೇಕಾಗಿರೋದು ಯಾರು, ಏನು ಮಾಡಬೇಕಾಗಿದೆ ಅನ್ನೋದನ್ನು ನಾವು ಭಾಳ ಗಂಭೀರವಾಗಿ ನೋಡಬೇಕಾಗತ್ತೆ. ಇದರಲ್ಲಿ ಇದ್ರ ಜೊತೆಗೆ ಯಾಕೆ ಇಷ್ಟೊಂದು ಒತ್ತಡ ಕ್ರಿಯೇಟ್ ಆಗ್ತದೆ ಅಂತ ಭಾಳ ಗಂಭೀರವಾಗಿ ನೋಡಬೇಕಾಗತ್ತೆ. ಯಾಕೆಂದ್ರೆ ಒಂದು ಅಂಕಿಅಂಶ ಕೊಡ್ತೀವಿ ನೋಡಿ. ಇದರಲ್ಲಿ ನಾವು ಮೊದಲೇ ಹೇಳದಂತೆ ಎಕ್ಸಾಮ್ ಬರೆದಿರೋದು ಎಷ್ಟು ಜನ,
ಒಟ್ಟು ಟೋಟಲ್ ಆಗಿ ಎಕ್ಸಾಮ್ ಬರ್ತಿರ್ತಕ್ಕಂಥವ್ರು 6,32,200 ಜನ. ಅದರಲ್ಲಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಓದಂಥವ್ರು ಬಚಾವ್ ಅವ್ರಿಗೆ ಏನಂತ ದೊಡ್ಡ ಹೊರೆ ಆಗೋದಿಲ್ಲ, ಅಲ್ಲೂ ಕೂಡ ಒಳ್ಳೆ ರಿಸಲ್ಟ್ಸೇ ಬಂದಿದೆ. ಆದರೆ ಈ ಪ್ರೈವೇಟಲ್ಲಿ ಓದಿದಾರಲ್ಲ, ಪ್ರೈವೇಟಲ್ಲಿ ಓದಿರ್ತಕ್ಕಂಥವ್ರು ಎಷ್ಟು ಜನ ವಿದ್ಯಾರ್ಥಿಗಳು? ಪ್ರೈವೇಟಲ್ಲಿ ಓದಿರ್ತಕ್ಕಂಥವ್ರು 3,28,107 ಜನ ವಿದ್ಯಾರ್ಥಿಗಳು. 3,28,107 ಜನ ವಿದ್ಯಾರ್ಥಿಗಳು ಅಂತಂದರೆ ಆ ವಿದ್ಯಾರ್ಥಿಗಳು ಸಾಕಷ್ಟು ಫೀಸ್ ಕಟ್ಟೆ ಹೋಗಿರ್ತಾರೆ. ಬೆಂಗಳೂರಿನ ನೆಲಮಂಗಲ, ಬೆಂಗಳೂರಿನ ಸಾಕಷ್ಟು ಕಾಲೇಜ್ಗಳಿದ್ದಾವೆ. ಆ ಕಾಲೇಜ್ಗಳೆಲ್ಲ ನೀವು ಕೇಳಿದ್ರೆ ಗಾಬರಿ ಆಗ್ತದೆ. ಒಂದು ವರ್ಷದ ಫೀಸೇ 5 ಲಕ್ಷ. ಅಲ್ಲಿ ಒಂದು ವರ್ಷದ PUC ಫೀಸ್, ಒಂದು ವರ್ಷಕ್ಕೆ ಬಿಡಿ, 2 ವರ್ಷಕ್ಕಲ್ಲ, ಕೇವಲ ಒಂದು ವರ್ಷಕ್ಕೆ ಫೀಸು 5 ಲಕ್ಷ 6 ಲಕ್ಷ ಫೀಸ್ ಇದೆ. ನಾವು ಅದನ್ನು ಇಡೀ ಸ್ಟೇಟಿಗೆ ಅವರೇಜ್ ಲೆಕ್ಕ ತಗೊಂಡ್ರೆ, ಅಂದರೆ ಪ್ರತಿ ವಿದ್ಯಾರ್ಥಿಗೆ ಕೇವಲ 1 ಲಕ್ಷ ಹಾಕೋಣಂತೆ. ಕೇವಲ 1 ಲಕ್ಷ ಹಾಕಿದ್ರು ಕೂಡ, ಕೇವಲ 1 ಲಕ್ಷ ಪ್ರತಿ ವಿದ್ಯಾರ್ಥಿಗೆ ಅಂತಂದರೆ 3,28,107 ವಿದ್ಯಾರ್ಥಿಗೆ 1 ಲಕ್ಷ ಅಂತಂದರೆ ಎಷ್ಟಾಗುತ್ತೆ ಗೊತ್ತಾ? 3,281 ಕೋಟಿ ದುಡ್ಡು. 3,281 ಕೋಟಿ ವಾರ್ಷಿಕ ಆದಾಯ. 31 ಜಿಲ್ಲೆಗಳಿಗೆ ಡಿವೈಡ್ ಮಾಡಿದ್ರೆ, 31 ಜಿಲ್ಲೆಗೂ ಕೂಡ ಸಮ ಇರಲ್ಲ ಅಂತ ಅಂದ್ಕೊಳ್ಳಿ, ಆದರೂ ಕೂಡ 31 ಜಿಲ್ಲೆಗಳಿಗೆ ನಾವು ಸಮನಾಗಿ ಹಂಚಿದ್ರೆ ಪ್ರತಿ ಜಿಲ್ಲೆಗೆ ಎಷ್ಟು ವರಮಾನ ಬರುತ್ತೆ ಅಂತಂದರೆ 106 ಕೋಟಿ. 106 ಕೋಟಿ ರೂಪಾಯಿ ಪ್ರತಿ ಜಿಲ್ಲೆಗೆ ಬರುತ್ತೆ. ಒಂದು ಜಿಲ್ಲೆಗೆ 200 ಕೋಟಿ ಇರ್ಬೋದು, ಒಂದು ಜಿಲ್ಲೆಗೆ 80 ಕೋಟಿ ಇರ್ಬೋದು, ಸ್ವಲ್ಪ ತಾರತಮ್ಯ ಇರ್ಬೋದು. ಆದರೆ ಸರಿ ಸುಮಾರು ನಾವು ತಗೊಳ್ತೀವಿ ಇನ್ನಂಗಿದ್ರು ಕೂಡ ಪ್ರತಿ ಜಿಲ್ಲೆಗೆ 106 ಕೋಟಿ ರೂಪಾಯಿ ಪ್ರತಿ ಫಲಿತಾಂಶದಲ್ಲಿ ನಮಗೆ ಅವರಿಗೆ ದುಡಿಮೆ ಆಗ್ತಾ ಹೋಗುತ್ತೆ. 106 ಕೋಟಿ ಅಂದರೆ ಹಾಸನದಲ್ಲಿ ಲೆಕ್ಕ ತಗೊಳ್ಳಿ. ಹಾಸನದಲ್ಲಿ ನಿಮಗೆ ಒಂದು 20 ಕಾಲೇಜ್ ಇರ್ಬೋದಾ, ಖಾಸಗಿ ಕಾಲೇಜ್ಗಳು. ಆ 20 ಕಾಲೇಜ್ಗಳಲ್ಲಿ ನಮಗೆ ಅಡ್ಮಿಷನ್ ಬೇಕು ಅಂತೇಳಿ ಒತ್ತಾಡ್ತಾ ಇದ್ದಾರೆ. ಅಡ್ಮಿಷನ್ ಆಗಿರ್ತಕ್ಕಂಥ ಹಾಸನದಲ್ಲೇ 20 ಕಾಲೇಜ್ಗಳಿದ್ದಾವೆ ಅಂತ ಉದಾಹರಣೆಗೆ ತಗೊಂಡ್ರು ಕೂಡ 20 ಕಾಲೇಜಿನವರು ನಮಗೆ ಆ 106 ಕೋಟಿಲಿ ನಮಗೆ ಎಷ್ಟು ಕೋಟಿ, ಲಕ್ಷ ಅಲ್ಲ, ನಮಗೆ ಎಷ್ಟು ಕೋಟಿ ಒಂದು ವರ್ಷಕ್ಕೆ ಅಂಥೇಳಿ. ಇಂಥ ಸಣ್ಣ ಸಣ್ಣ ಕಾಲೇಜ್ಗಳು ಒಂದೊಂದು ಬಿಲ್ಡಿಂಗಲ್ಲೇ, ಒಂದು ಸಣ್ಣ ಜಾಗದಲ್ಲಿ ಒಂದು 30-40-50 ಜಾಗದಲ್ಲೇ ಒಂದು ಬಿಲ್ಡಿಂಗ್ ಕಟ್ಬಿಟ್ಟು ನಾವು ಒಂದು 4 ಜನ ಮಾಸ್ಟರ್ಗಳು ಸೇರ್ಕೊಂಡು ನಾವು ವರ್ಷಕ್ಕೆ 10 ಕೋಟಿ 20 ಕೋಟಿ ದುಡಿತೀವಿ ಅಂತಂದ್ರೆ ಇದಕ್ಕಿಂತ ದುಡಿಮೆ ದಾರಿ ಇನ್ನೆಲ್ಲಿದೆ? ಇದರಿಂದನೇ ಇದು ಒತ್ತಡ ಶುರುವಾಗ್ತಾ ಹೋಗುತ್ತೆ. ಇದೇ ದೊಡ್ಡ ಕ್ಯಾಪಿಟೇಷನ್ನು ಈ ಶಿಕ್ಷಣದ ಬಗ್ಗೆ ಇದೆಯಲ್ಲ. ಎಲ್ಲ ದೊಡ್ಡ ದೊಡ್ಡ ಮಠಮಾನ್ಯಗಳು ನಡೆಸ್ತವೆ, ರಾಜಕಾರಣಿಗಳು ನಡೆಸ್ತವೆ. ಸಿಕ್ಕಾಬಟ್ಟೆ ಸರ್ಕಾರ ಮತ್ತು ಸರ್ಕಾರಿ ಕಾಲೇಜುಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಲ್ಲೂ ಕೂಡ ಅವರೇ ಹೆಚ್ಚು ಕಡಿಮೆ ಅಲ್ಲಿಯೇ ಸೇರಿಸ್ತಕ್ಕಂಥ ಪೇರೆಂಟ್ಸ್ಗಳು ಸೇಫು. ಆದರೆ ಈ ಖಾಸಗಿ ಕಾಲೇಜಲ್ಲಿ ಸೇರ್ತಕ್ಕಂಥ ಅವರು ಆ ಖಾಸಗಿ ಕಾಲೇಜಿನ ಜೋಡಿಗೆಯನ್ನು ತುಂಬಿಸೋದ್ರಲ್ಲಿ ತಾ ಮುಂದು ಅಂತೇಳಿ ಹೋಗಿ ಈಗಾಗಲೇ ಅಡ್ಮಿಷನ್ಗೆ ಮುಂದೆ ನಿಂತಿದ್ದಾರೆ. ಅದಕ್ಕೆ ತಕ್ಕಂತೆ ಪ್ರತಿಯೊಂದು ಪುಟದಲ್ಲೂ ಕೂಡ, ಪ್ರತಿಯೊಂದು ಪತ್ರಿಕೆಯಲ್ಲೂ ಕೂಡ ನಮ್ಮ ಕಾಲೇಜಲ್ಲಿ ಇಂಥ ಟಾಪರ್ಸು, ಇಷ್ಟು ಜನ ಟಾಪರ್ಸ್ಗಳಾಗಿದ್ದಾರೆ ಅಂತ ಹೇಳ್ಬಿಟ್ಟು ಪುಟಗಟ್ಟಲೆ ಜಾಹೀರಾತನ್ನು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಮಕ್ಕಳ ಮಾನಸಿಕ ಸ್ಥೈರ್ಯ ಏನಾಗಬೇಕು? ಒಂದು ಉದಾಹರಣೆ ಹೇಳ್ತೀವಿ. ಕಳೆದ ಒಂದು 2-3 ವರ್ಷದ ಹಿಂದೆ ಇಲ್ಲಿ ಹಾಸನದಲ್ಲಿ ಒಬ್ಬ ಹುಡುಗ ಪಾಪ ನೇಣಿಗೆ ಶರಣಾದ. ಯಾಕೆ? ಅದು ಮಾಸ್ಟರ್ಸ್ ಕಾಲೇಜಲ್ಲಿ, ಅದು ಇದರಲ್ಲಿ ಕಾಲೇಜ್ದಿಂದ ತಪ್ಪಿಲ್ಲ ಅಂತ ಅಂದ್ಕೊಳ್ಳಿ. ಕಾಲೇಜಲ್ಲಿ ಪಾಪ ಅವನನ್ನು ಹೆಂಗೆ ಓದಿಸ್ಬೇಕು, ಎಲ್ಲ ವಿದ್ಯಾರ್ಥಿಗಳು ಹೆಂಗೆ ಓದಿಸ್ಬೇಕು ಅದು ಓದಿಸ್ತಾ ಇರೋದು. ಅದು ಹಿನ್ನೆಲೆ ಏನಿತ್ತು ಅಂತಂದರೆ ಹುಡುಗ PUC ಸೇರೋಕ್ಕಿಂತ ಮುಂಚೆ SLCಲೂ ಕೂಡ ಸಾಕಷ್ಟು ಮಾರ್ಕ್ಸ್ ತೆಗೆದಿದ್ದ. SLC ಮಾರ್ಕ್ಸ್ ತೆಗೆದ ತಕ್ಷಣ ಏನಾಗೋಯ್ತು ಅಂತಂದರೆ ಅವ್ರ ಊರಲ್ಲಿ, ಇಲ್ಲೇ ಬಹುಶಃ ಪಕ್ಕದಲ್ಲಿ ದೊಡ್ಡಪುರ ಅಂದ್ಕೊಳ್ತಾವೆ ವಿದ್ಯಾರ್ಥಿಗಳು. ಆ ದೊಡ್ಡಪುರ ಗ್ರಾಮದಲ್ಲಿ ಆ ಟ್ಯಾಕ್ಟ್ರಲ್ಲಿ ನಿಲ್ಸ್ಕೊಂಡೆ ಹುಡುಗನ್ನೇ ಮೆರವಣಿಗೆ ಮಾಡಿಸ್ತಾರೆ. ಇವನು ಊರಿಗೆ ಫಸ್ಟ್ ಬಂದವನೇ ಅಂತ ಭಾಳ ಸಂಭ್ರಮ ಆಚರಿಸ್ತಾರೆ. ಇವಾಗ ಮಕ್ಕಳಿಗೆ ಆ ರೀತಿಯ ಒತ್ತಡ ಇದೆಯಲ್ಲ, ಪೇರೆಂಟ್ಸಿಗೋ ಊರಿನವ್ರಿಗೆ ಏನೋ ದೊಡ್ಡ ಸಂಭ್ರಮ ಇರ್ಬೋದು, ಆದರೆ ಆ ಹುಡುಗರ ಮನಸ್ಥಿತಿ ಏನಾಗಿರ್ಬೋದು, SLCಲಿ ಮಾರ್ಕ್ಸ್ ತೆಗೆದು ಆ ಥರ ದೊಡ್ಡ ಸೆಲೆಬ್ರಿಟಿ ಥರ ಮಾಡಿದ ತಕ್ಷಣ PUCಗೆ ಬಂದ ತಕ್ಷಣ ಅವನು ಒತ್ತಡಕ್ಕೆ ಸಿಲುಕಿ ಒತ್ತಡವನ್ನು ನಿಭಾಯಿಸೋಕ್ಕಾಗ್ದೇ ಆತ್ಮಹತ್ಯೆಗೆ ಶರಣಾಗಬೇಕಾದಂಥ ವಾತಾವರಣ ನಿರ್ಮಾಣ ಆಯಿತು. ಇದಕ್ಕೆಲ್ಲ ಯಾರು ಕಾರಣ? ಇದಕ್ಕೆಲ್ಲ ಯಾರು ಹೊಣೆಗಾರಿಕೆ ಹೊತ್ಕೊಂತಾರೆ? ಈ ರೀತಿಯ ಒತ್ತಡದ ನಡುವೆ ಮಕ್ಕಳು ಎಕ್ಸಾಮ್ ಬರೀತಾ ಇದ್ದಾರೆ, ಪರೀಕ್ಷೆ ಬರೀತಾ ಇದ್ದಾರೆ. ಅದರಲ್ಲೂ ಕೂಡ ಅಷ್ಟೂ ಜನ, ಈಗ 1 ಲಕ್ಷದ ಮೇಲೆ ಜನ ಈ ಡಿಸ್ಟಿಂಕ್ಷನಲ್ಲಿ ತಗೊಂಡಿದ್ದಾರೆ, 85% ಮೇಲೆ ತಗೊಂಡಿದ್ದಾರೆ. ಎಲ್ಲರೂ ಕೂಡ ಹೋಗ್ಬೇಕಾದ್ರೆ 2-3 ದಾರಿ ಇದ್ದಾವೆ. ಮೆಡಿಕಲ್ಗೆ ಹೋಗ್ತಾರೆ, ಇಲ್ಲಿ ಇಂಜಿನಿಯರಿಂಗ್ ಹೋಗ್ತಾರೆ, ಅಥವಾ ಬೇರೆ ಪ್ಯಾರಾಮೆಡಿಕಲ್ಸ್ ಅಲ್ಲಿ ಇಲ್ಲಿ ಹೋಗ್ತಾರೆ. ಎಷ್ಟು ಜನ ಡಾಕ್ಟರ್ಗಳು ಬೇಕು ನಮಗೆ? ಈ ರೀತಿಯ ಸಾಕಷ್ಟು ವಿದ್ಯಮಾನಗಳನ್ನು ಚರ್ಚೆ ಮಾಡಬೇಕಾಗತ್ತೆ. ಮೇಜರಾಗಿ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಈ ಅಂಕಗಳ ಮುಖಾಂತರ ಈ ಸ್ಪರ್ಧೆಗೆ ಬಿದ್ದಂತೆ ಅಲ್ಲಲ್ಲಿ ದೊಡ್ಡ ದೊಡ್ಡ ಬ್ಯಾನರ್ಗಳು, ಪೇಪರಲ್ಲಿ ದೊಡ್ಡ ದೊಡ್ಡ ಜಾಹೀರಾತುಗಳನ್ನು ಕೊಟ್ಟು ಈ ಸಾಮಾಜಿಕವಾದ ಒಂದು ಒತ್ತಡ ಕ್ರಿಯೇಟ್ ಮಾಡ್ತಾ ಇರಲ್ಲ. ಒತ್ತಡದ ನಡುವೆ ನಮ್ಮ ಸಾಮಾಜಿಕ ಸ್ವಾಸ್ಥ್ಯವನ್ನು ಉಳಿಸಬೇಕಾಗತ್ತೆ. 15, 16, 17, 18 ವರ್ಷದ ವಯಸ್ಸಿನ ವಿದ್ಯಾರ್ಥಿಗಳು ಆ ಯುವ ಜನತೆಯ ಪ್ರಾಣವನ್ನು ಒತ್ತಡ ನಿವಾರಣೆ ಇಲ್ಲದಂಗೆ ತಮ್ಮ ಕೌಶಲ್ಯ ಬೆಳೆಸ್ಕೊಳ್ಳೋದ್ರ ಮುಖಾಂತರ ನಾವು ಜೀವನ ಕಟ್ಕೊಬೇಕು ಅನ್ನೋ ಪಾಠವನ್ನು ಹೇಳ್ಕೊಡ್ತಕ್ಕಂಥ ಒಂದು ವಿಧಾನ, ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿ ಬರಬೇಕಾಗತ್ತೆ. ಅಂಥ ವ್ಯವಸ್ಥೆಗೆ ಈ ದೇಶ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಒಟ್ಟಾರೆ ಈ ಖಾಸಗಿ ಕಾಲೇಜುಗಳ ಕ್ಯಾಪಿಟೇಷನ್ ಲಾಬಿಗಂತೂ ಕೋಟಿಗಟ್ಟಲೆ ದುಡ್ಡಿನ ಲಾಭ ಅಂತೂ ತಪ್ಪೋದಿಲ್ಲ. ಆ ಕೋಟಿಗಟ್ಟಲೆ ದುಡ್ಡಿನ ಲಾಭ, ಅದರ ಮೋಹ ಯಾವತ್ತು ತಪ್ಪುತ್ತೋ ಅವತ್ತು ಈ ಸಮಾಜ ಉದ್ಧಾರ ಆಗುತ್ತಾ ಇಲ್ವೋ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡೋಣಂತೆ. ಧನ್ಯವಾದಗಳು.
ಇದು ನಿಮ್ಮ ದನಿ.